ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ನಿಮ್ಮ ಬಳಿ ಕೂಡ ಪಾನ್ ಕಾರ್ಡ್ ಇತ್ತು ಅಂತ ಅಂದರೆ ಈ ಒಂದು ದೊಡ್ಡ ಸುದ್ದಿಯನ್ನು ನೀವು ತಿಳ್ಕೊಳ್ಳೇಬೇಕು. ಹಾಗಾದರೆ ಪಾನ್ ಕಾರ್ಡ್ ನಿಷ್ಕ್ರಿಯ ಆಗಬಾರ್ದು ಅಂತ ಹೇಳಿದ್ರೆ ಏನು ಮಾಡಬೇಕು, ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಕೇಂದ್ರೀಯ ನೇರ ತೆರಿಗೆ ಮಂಡಳಿ ಮೂಲಕ ಇದೀಗ ಒಂದು ಮಹತ್ವದ ಎಚ್ಚರಿಕೆ ಹೊರಬಿದ್ದಿದ್ದು, ಪ್ಯಾನ್ ಕಾರ್ಡ್ ಹೊಂದಿರತಕ್ಕಂಥವರು ಆಧಾರ್ ಜೊತೆ ಪ್ಯಾನ್ ಕಾರ್ಡನ್ನು ಲಿಂಕ್ ಮಾಡಲಿಕ್ಕೆ ಡಿಸೆಂಬರ್ 31, 2025 ಗಡುವನ್ನು ಕೊಡಲಾಗಿದೆ. ಗಡುವು ತಪ್ಪಿಸಿಕೊಂಡು ಜನವರಿ 1, 2026 ನಂತರ ನಿಮ್ಮ ಪಾನ್ ಕಾರ್ಡ್ ನಿಷ್ಕ್ರಿಯ ಆಗಿಬಿಡುತ್ತೆ. ಸೊ ನಿಮ್ಮ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸೋದು, ಬ್ಯಾಂಕಿನಿಂದ ಮರುಪಾವತಿ ಮಾಡೋದು, ಹೀಗೆ ಹಣಕಾಸಿನ ಕೆಲಸಗಳಿಗೆ ಇದು ತೊಂದರೆಯಾಗುತ್ತೆ. ಸೊ ಇಷ್ಟೊಂದು ಕಟ್ಟುನಿಟ್ಟಾದ ಕ್ರಮವನ್ನು ಸರ್ಕಾರ ಯಾಕಪ್ಪ ಮಾಡ್ತಿದೆ ಅಂತ ಹೇಳಿದ್ರೆ, ತೆರಿಗೆ ವಂಚನೆ ಇರಬಹುದು, ಒಬ್ಬರೇ ಹಲವು ಪ್ಯಾನ್ ಕಾರ್ಡ್ಗಳನ್ನು ಇಟ್ಕೊಳ್ತಕ್ಕಂಥ ಅದರಿಂದ ಮಾಡ್ತಕ್ಕಂಥ ದುರುಪಯೋಗದ ಕೆಲಸಗಳಿರಬಹುದು. ಇದಕ್ಕೆ ಕಡಿವಾಣ ಹಾಕಲಿಕ್ಕೋಸ್ಕರ ಪ್ಯಾನ್ ಮತ್ತು ಆಧಾರ್ ಲಿಂಕ್ ಮಾಡೋದನ್ನು ಕಡ್ಡಾಯಗೊಳಿಸಲಾಗಿದೆ. ಸೊ ನೀವು ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಲು ಸಾಧ್ಯ ಆಗೋದಿಲ್ಲ ನಿಮ್ಮ ಪಾನ್ ಕಾರ್ಡ್ ನಿಷ್ಕ್ರಿಯ ಆಯಿತು ಅಂತ ಹೇಳಿದ್ರೆ. ನಿಮ್ಮ ಹಳೆಯ ಬಾಕಿ ಇರತಕ್ಕಂಥ ರಿಟರ್ನ್ಸ್ಗಳು ಕೂಡ ಪ್ರಕ್ರಿಯೆಗೊಳ್ಳೋದಿಲ್ಲ. ನಿಮ್ಗೆ ಬರಬೇಕಾದ ಯಾವುದೇ ತೆರಿಗೆ ಮರುಪಾವತಿ ನಿಮ್ಮ ಖಾತೆಗೆ ಜಮೆ ಆಗೋದಿಲ್ಲ. ಅಷ್ಟೇ ಅಲ್ಲ, ನೀವು ನಿಮ್ಮ ಆದಾಯದ ಮೇಲೆ ಹೆಚ್ಚಿನ ದರದಲ್ಲಿ ತೆರಿಗೆಯನ್ನು ಕಡಿತಗೊಳಿಸ್ಕೊಳ್ಬೇಕಾಗತ್ತೆ. ಸೊ ನೀವು ದಂಡ ಪಾವತಿಸಿದ ನಂತರವೇ ನಿಮ್ಮ ಒಂದು ಪಾನ್ ಕಾರ್ಡ್ ಏನಿದೆ ಆ ಪಾನ್ ಕಾರ್ಡ್ ಲಿಂಕ್ ಮಾಡ್ತಕ್ಕಂಥ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ. ಅದಕ್ಕೆ ನೀವು ₹1000 ದಂಡವನ್ನು ಕೂಡ ಕಟ್ಟಬೇಕಾಗತ್ತೆ. ಹೀಗಾಗಿ ನಿಮಗೆ ನಿಮ್ಮ ಪ್ಯಾನ್ ಈಗಾಗಲೇ ಲಿಂಕ್ ಆಗಿದೆಯೋ ಇಲ್ವೋ ಅನ್ನೋ ಅನುಮಾನ ಇದ್ದರೆ ನೀವು ವೆಬ್ಸೈಟ್ನಲ್ಲಿ ಕೂಡ ಹೋಗ್ಬಿಟ್ಟು ಪರಿಶೀಲನೆ ಮಾಡಿಕೊಳ್ಬಹುದು. ಲಿಂಕ್ ಆಧಾರ್ ಸ್ಥಿತಿ ಆಯ್ಕೆಯನ್ನು ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಪ್ಯಾನ್ ಮತ್ತು ಆಧಾರ್ ವಿವರಗಳನ್ನು ನಮೂದಿಸಿ ಲಿಂಕ್ ಮಾಡಲಾಗಿದೆ ಅಥವಾ ಲಿಂಕ್ ಮಾಡಲಾಗಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ. ಸೊ ಪ್ರಮುಖ ವಿಷಯ ಏನಪ್ಪ ಅಂದರೆ, ಪ್ಯಾನ್ ನಿಷ್ಕ್ರಿಯವಾದರೂ ನಿಮ್ಮ ಬ್ಯಾಂಕ್ ಖಾತೆಗಳು ಮತ್ತು ಹಳೆಯ ಹೂಡಿಕೆಗಳು ಸುರಕ್ಷಿತವಾಗಿರುತ್ತೆ. ಆದರೆ ನೀವು ಹೊಸದಾಗಿ ಹೂಡಿಕೆ ಮಾಡಲು, ಷೇರುಗಳನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ಅಥವಾ ನಿಮ್ಮ EKYCಯನ್ನು ನವೀಕರಿಸಲು ಸಾಧ್ಯ ಆಗೋದಿಲ್ಲ. ನಿಮ್ಮ ಪ್ಯಾನನ್ನು ಮತ್ತೆ ಸಕ್ರಿಯಗೊಳಿಸೋವರೆಗೂ ಈ ಎಲ್ಲ ಚಟುವಟಿಕೆಗಳು ಕೂಡ ಬಂದ್ ಆಗಿರುತ್ತೆ. ಹೀಗಾಗಿ ಅಕ್ಟೋಬರ್ 1, 2024 ಮೊದಲು ಪ್ಯಾನ್ ಪಡೆದ ಪ್ರತಿಯೊಬ್ಬ ತೆರಿಗೆದಾರರು ಕೂಡ ಡಿಸೆಂಬರ್ 31, 2025 ಒಳಗಡೆ ಲಿಂಕ್ ಮಾಡಲೇಬೇಕು. ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಸರ್ಕಾರ ಗಡುವನ್ನು ವಿಸ್ತರಿಸೋದಿಲ್ಲ. ಇದು ಕೊನೆಯ ಬಾರಿಗೆ ಕೊಟ್ಟಿರ್ತಕ್ಕಂಥ ಎಚ್ಚರಿಕೆಯಾಗಿದ್ದು, ₹1000 ದಂಡವನ್ನು ಪೇ ಮಾಡಿ ನಂತರ ನೀವು ನಿಮ್ಮ ಆಧಾರ್ ಕಾರ್ಡ್ ಜೊತೆಗೆ ಪಾನ್ ಕಾರ್ಡನ್ನು ಲಿಂಕ್ ಮಾಡಿಕೊಳ್ಬಹುದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.